ಎಲ್ಲರಿಗೂ ನನ್ನ ನಮಸ್ಕಾರಗಳು. ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ LB ಆಧಾರಿತ SA1 ಪರೀಕ್ಷೆ ಈ ಒಂದು ಸೆಪ್ಟೆಂಬರ್ ನಲ್ಲಿ ನಾವು SA1 ಅಂದ್ರೆ ಅರ್ಧ ವಾರ್ಷಿಕ ಪರೀಕ್ಷೆಗಳನ್ನ ತೆಗೆದುಕೊಳ್ಬೇಕಾಗಿರುತ್ತದೆ. ಈಗಾಗಲೇ ಇಲಾಖೆಯಿಂದ ಸೆಪ್ಟೆಂಬರ್ 12ರಿಂದ ಪರೀಕ್ಷೆಯನ್ನು ತೆಗೆದುಕೊಳ್ಬೇಕನ್ನುವಂತಹ ಒಂದು ಆದೇಶವನ್ನ ಇರುವುದರಿಂದ ಆ ಒಂದು SA1 ಪರೀಕ್ಷೆಗಾಗಿ ಅಥವಾ ಅರ್ಧ ವಾರ್ಷಿಕ ಪರೀಕ್ಷೆ 2025ಕ್ಕಾಗಿ ಅಥವಾ ಸಂಕಲನಾತ್ಮಕ ಪರೀಕ್ಷೆಗಾಗಿ ತರಗತಿ ಏಳನೇ ವಿಷಯ ಗಣಿತ ಅಂಕಗಳು 40ಕ್ಕಾಗಿ ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನ ನಾನು ಈ ವಿಡಿಯೋದಲ್ಲಿ ಮಾಡ್ತಾ ಇದ್ದೀನಿ. ಇಲ್ಲಿ 7ನೇ ತರಗತಿ ಗಣಿತ ವಿಷಯದ 40 ಅಂಕಗಳಿಗಾಗಿ SA1 ಮಾದರಿ ಪ್ರಶ್ನೆ ಪತ್ರಿಕೆ 8, 9 ಮತ್ತು 10 80 ಅಂಕಗಳಿಗಿದ್ದು, ಕೆಳಗಿನ ತರಗತಿ ಅಂದ್ರೆ 8, 7, 6 ಇವೆಲ್ಲ ತರಗತಿಗಳಿಗೆ 40 ಅಂಕಗಳಿಗಾಗಿ SA1 ಪರೀಕ್ಷೆ ಇರೋದ್ರಿಂದ 40 ಅಂಕಗಳಿಗಾಗಿ ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನ ಈ ವಿಡಿಯೋದಲ್ಲಿ ನೋಡೋಣ. ಮೊದಲನೇ ಪ್ರಶ್ನೆಯನ್ನ ನೋಡ್ತಾ ಹೋಗೋಣ. ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಹೇಳಿಕೆಗಳಿಗೆ 4 ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಉತ್ತರಗಳನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರಗಳನ್ನ ಬರೆಯಿರಿ. 4 ಪ್ರಶ್ನೆಗಳಿವೆ, ಪ್ರತಿಯೊಂದಕ್ಕೂ ಒಂದೊಂದು ಅಂಕ ಅಂದ್ರೆ ಒಟ್ಟು 4 ಅಂಕಗಳು. 1ನೇ ಪ್ರಶ್ನೆಯಿಂದ ಪ್ರಾರಂಭ ಮಾಡೋಣ. ಸಂಕಲನದ ಅನನ್ಯತಾಂಶ ಮತ್ತು ಗುಣಾಕಾರದ ಅನನ್ಯತಾಂಶಗಳ ಗುಣಲಬ್ಧ ಅಂತ ಕೇಳಿದರೆ ಆಪ್ಷನ್ ಎ 0, ಬಿ ಇದು 1, ಸಿ ಇದು -1, ಡಿ ಇದು ಯಾವುದು ಅಲ್ಲ. 2ನೇ ಪ್ರಶ್ನೆ 1.3/5ರ ವಿಷಮ ಭಿನ್ನರಾಶಿಯ ರೂಪ. ಇದು ಮಿಶ್ರ ಭಿನ್ನರಾಶಿ ಇರತಕ್ಕಂಥ ವಿಷಮ ಮಾಡಿದಾಗ ಆಪ್ಷನ್ ಎ 9/5, ಬಿ ಇದು 8/5, ಸಿ ಇದು 18/5, ಡಿ ಇದು 8/3. 3ನೇ ಪ್ರಶ್ನೆ ಮೊದಲ 7 ಸ್ವಾಭಾವಿಕ ಸಂಖ್ಯೆಗಳ ಸರಾಸರಿಯನ್ನ ಕೇಳಿದ್ದಾರೆ. ಆಪ್ಷನ್ ಎ 28, ಬಿ ಇದು 26, ಸಿ ಇದು 10, ಡಿ ಇದು 4. ಇನ್ನು 4ನೇ ಪ್ರಶ್ನೆ x - 4 5 ಆದರೆ ಚರಾಕ್ಷರದ ಬೆಲೆ ಅಂತ ಕೇಳಿದ್ದಾರೆ. ಆಪ್ಷನ್ ಎ 4, ಬಿ ಇದು 8, ಸಿ ಇದು 6, ಡಿ ಇದು 9. ಇನ್ನು ಪ್ರಶ್ನೆ 2ಅನ್ನ ನೋಡೋಣ. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿದ್ರೆ ಇಲ್ಲಿ ಬಿಟ್ಟ ಸ್ಥಳಗಳನ್ನು ತುಂಬಿರಿವೆ. 4 ಪ್ರಶ್ನೆಗಳು, ಪ್ರತಿಯೊಂದಕ್ಕೂ ಒಂದೊಂದು ಅಂಕ ಅಂದ್ರೆ ಒಟ್ಟು 4 ಅಂಕಗಳು. 5ನೇ ಪ್ರಶ್ನೆ 45 ಡಿಗ್ರಿಯ ಪೂರಕ ಕೋನ 3 ಬಾಹುಗಳು ಸಮನಾಗಿರುವ ತ್ರಿಭುಜವನ್ನು ಎಂತಹ ತ್ರಿಭುಜ ಅಂತ ಕರಿತೀವಿ? ಒಂದೇ ದಿಕ್ಕಿನ ಕಡೆ ಚಲಿಸುವ ರೇಖೆ ಯಾವ ರೇಖೆ ಆಗಿರುತ್ತೆ? ಮಧ್ಯಾಂಕವು ದತ್ತಾಂಶಗಳಿಗೆ ಏರಿಕೆ ಹಾಗೂ ಇಳಿಕೆ ಕ್ರಮದಲ್ಲಿರುವ ಸಂಖ್ಯೆಯ ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಇನ್ನು ಪ್ರಶ್ನೆ ಸಂಖ್ಯೆ 3 ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ. 4 ಪ್ರಶ್ನೆಗಳು, ಪ್ರತಿಯೊಂದಕ್ಕೂ 2 ಅಂಕ ಅಂದ್ರೆ ಒಟ್ಟು 8 ಅಂಕಗಳು. 8ನೇ ಪ್ರಶ್ನೆ ಕೊಟ್ಟಿರುವ ಈ ಆಯತಾಕಾರದ ಜಮೀನಿನ ಸುತ್ತಳತೆಯನ್ನು ಕಂಡಿರಿ. ಉದ್ದ 5.12 ಅಂತ ಕೊಟ್ಟಿದ್ದಾರೆ. ಇದನ್ನ ಸೆಂಟಿಮೀಟರ್ ಅಲ್ಲಿ ಕನ್ವರ್ಟ್ ಮಾಡ್ಕೊಳ್ಳಿ. ಇದು 3.12 ಅನ್ನುವಂಥದ್ದು. ಇನ್ನು 9ನೇ ಪ್ರಶ್ನೆ ಈ ದತ್ತಾಂಶದ ರೂಢಿ ಬೆಲೆ ಮತ್ತು ಮಧ್ಯಾಂಕವನ್ನ ಕಂಡುಹಿಡಿರಿ. 13, 14, 12, 16, 12, 15, 17, 14, 18. ಇನ್ನು 11ನೇ ಪ್ರಶ್ನೆ 8m + 15 = 49. ಈ ಸಮೀಕರಣವನ್ನ ಬಿಡಿಸಿ. 12ನೇ ಪ್ರಶ್ನೆ 2 ಸಮಾಂತರ ರೇಖೆಗಳನ್ನು ಒಂದು ಛೇದಕ ರೇಖೆಯು ಕತ್ತರಿಸಿದಾಗ ಉಂಟಾಗುವ ಕೋನಗಳನ್ನು ಸೂಚಿಸುವ ಚಿತ್ರ ಬರೆಯಿರಿ ಅಂತಕ್ಕಂಥದ್ದು. ಇನ್ನು ಪ್ರಶ್ನೆ ಸಂಖ್ಯೆ 4 ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ. ಇಲ್ಲಿ ಕೂಡ 4 ಪ್ರಶ್ನೆಗಳಿದ್ದು ಪ್ರತಿಯೊಂದಕ್ಕೂ 3 ಅಂಕ ಅಂದ್ರೆ ಒಟ್ಟು 12 ಅಂಕಗಳು. 13ನೇ ಪ್ರಶ್ನೆ ಶೃಂಗಾಭಿಮುಖ ಕೋನಗಳೆಂದರೇನು ವಿವರಿಸಿರಿ. 14ನೇ ಚಿತ್ರದಲ್ಲಿ x ಮತ್ತು y ಅಳತೆಯನ್ನ ತಿಳಿಸಿ. ಇಲ್ಲಿ x ಮತ್ತು y ಇದೆ, ಇವುಗಳ ಅಳತೆಗಳನ್ನ ಕಂಡುಹಿಡಿದು ತೋರಿಸಬೇಕಾಗಿರ್ತಕ್ಕಂಥದ್ದು. 15ನೇ ಗುಣಾಕಾರದಲ್ಲಿ ಪೂರ್ಣಾಂಕಗಳ ಸಹವರ್ತನೀಯತೆಯನ್ನು ಉದಾಹರಣೆ ಸಹಿತ ವಿವರಿಸಿರಿ. ಇನ್ನು 16ನೇ ಪ್ರಶ್ನೆ ಬಟ್ಟೆ ಅಂಗಡಿಯ ಹನುಮಂತಣ್ಣನ ಬಳಿಯಲ್ಲಿದ್ದ 20 ಮೀಟರ್ ಬ್ಲೌಸ್ ಬಟ್ಟೆಯಲ್ಲಿ ರಾಧಾ 2 ಮೀಟರ್ 500 ಸೆಂಟಿಮೀಟರ್, ಗಂಗಾ 1 ಮೀಟರ್ 250 ಸೆಂಟಿಮೀಟರ್, ಗೀತಾ 1 ಮೀಟರ್ 750 ಸೆಂಟಿಮೀಟರ್ ಖರೀದಿಸಿದರು. ಹಾಗಾದ್ರೆ ಈಗ ಹನುಮಂತಣ್ಣನ ಬಳಿ ಇರುವ ಬಟ್ಟೆ ಎಷ್ಟು ಅಂತ ಲೆಕ್ಕಾಚಾರವನ್ನ ಮಾಡ್ತಕ್ಕಂಥದ್ದು. ಪ್ರಶ್ನೆ 5 ಈ ಕೆಳಗಿನ ಪ್ರಶ್ನೆಗಳನ್ನ ಉತ್ತರಿಸಿರಿ. 3 ಪ್ರಶ್ನೆಗಳಿವೆ, ಪ್ರತಿಯೊಂದಕ್ಕೂ 4 ಅಂಕ ಅಂದ್ರೆ ಒಟ್ಟು 12 ಅಂಕಗಳು. 17ನೇ ಪ್ರಶ್ನೆ ಕೆಳಗಿನ ಸ್ತಂಭಾಲೇಖವನ್ನ ಗಮನಿಸಿ ಪ್ರಶ್ನೆಗಳಿಗೆ ಉತ್ತರಿಸಿ. ಸ್ತಂಭಾಲೇಖವನ್ನ ನೋಡಿ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಯಾರು ಹೆಚ್ಚು ಅಂಕಗಳನ್ನ ಗಳಿಸಿದ್ದಾರೆ? ಯಾರು ಅತಿ ಕಡಿಮೆ ಅಂಕಗಳನ್ನ ಗಳಿಸಿದ್ದಾರೆ? ಸಿ 40 ಅಂಕಗಳನ್ನು ಗಳಿಸಿದ ವಿದ್ಯಾರ್ಥಿ ಯಾರು ಅಂತ. ಇನ್ನು 18ನೇ ಪ್ರಶ್ನೆ ಜಾನಕಿಯ ತಾಯಿಗೆ 49 ವರ್ಷಗಳು. ತಾಯಿಯ ವಯಸ್ಸು ಜಾನಕಿಯ ವಯಸ್ಸಿನ 3ರಷ್ಟಕ್ಕಿಂತ 4 ವರ್ಷಗಳು ಹೆಚ್ಚಾಗಿವೆ. ಹಾಗಾದ್ರೆ ಜಾನಕಿಯ ವಯಸ್ಸು ಎಷ್ಟು ಅಂತಕ್ಕಂಥದ್ದು. ಪ್ರಶ್ನೆ ಸಂಖ್ಯೆ 19 ಹೊಂದಿಸಿ ಬರೆಯಿರಿ. ಎ ಇದು ಏದಿದೆ, ಈ ಕಡೆ ಬಿ ಇದನ್ನ ಹೊಂದಿಸಿ ಬರೀಬೇಕು. ಎದು a + b, 1 ಬಿ ಇದು a + b + c, ಸಿ ಇದು a × b + c, ಡಿ ಇದು a + 0. ಈ ಕಡೆ 1 2 3 4 ಅನ್ನ ಹೊಂದಿಸಿ ಬರ್ತೇವೆ. a + b (= c ab + bc
ಎ ಬಿ ಪ್ಲಸ್ ಅಂತಕ್ಕಂಥ ಹೊಂದಿಸಿಯನ್ನ ಬರೀತಕ್ಕಂಥ ಆದ್ಮೇಲೆ ಈ ರೀತಿಯಾಗಿ 6ರಿಂದ 10ನೇ ತರಗತಿಯವರೆಗಿನ ವಿಜ್ಞಾನ ಮತ್ತು ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತೆ SA1 ಮಾಡೆಲ್ ಕ್ವಶನ್ ಪೇಪರ್ ಅನ್ನ ಮಾಡ್ತಾ ಇದ್ದೀನಿ. ಈ ಒಂದು ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರುವ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರ.